ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ಡಿಜಿಟಲ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ನಿನ್ನೆಯಷ್ಟೇ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ನಾವೆಲ್ಲರೂ ಯಶಸ್ವಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ವಿ. ಹಾಗಾದ್ರೆ ಇವತ್ತು ಅರಮನೆ ಆವರಣದಲ್ಲಿ ಆನೆಗಳು ಹೇಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾವೆ, ಹೇಗೆ ರೆಸ್ಟನ್ನು ಮಾಡ್ತಾ ಇದ್ದಾವೆ, ಯಾಕಂದರೆ ತಿಂಗಳಾನುಗಟ್ಟಲೆ ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ವು, ವಿಶೇಷವಾದಂಥ ಆರೈಕೆಗೆ ಒಳಗಾಗ್ತಾ ಇದ್ವು. ಆದರೆ ದಸರಾ ಮುಕ್ತಾಯ ಆಗಿದೆ. ದಸರಾವನ್ನು ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಪಟ್ಟಿದ್ದೇವೆ, ಆಚರಣೆಯನ್ನು ಮಾಡಿದ್ದೇವೆ. ಹಾಗಿದ್ರೆ ಬನ್ನಿ, ಅರಮನೆ ಆವರಣದಲ್ಲಿ ಆನೆಗಳು ಹೇಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದೆ, ಹೇಗೆ ರೆಸ್ಟ್ ಮಾಡ್ತಾ ಇದ್ದಾವೆ, ಜೊತೆಗೆ ಪ್ರವಾಸಿಗರ ಸಂಖ್ಯೆ ಹೇಗಿದೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇನ್ನು ಆನೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ಮಾವುತರಾದಂಥ ವಸಂತ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಈ ಬಾರಿ ದಸರಾ ಎಷ್ಟು ಖುಷಿ ಕೊಡ್ತೋ ಅವ್ರಿಗೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈ ಬಾರಿ ದಸರಾ ತುಂಬಾನೇ ಅದ್ಧೂರಿಯಾಗಿ ಜರುಗ್ತು. ಅಭಿಮನ್ಯು ಅಂಬಾರಿಯನ್ನ ಹೊತ್ತ. ಸೊ ಹೇಗೆ ನೀವು ರಿಲ್ಯಾಕ್ಸ್ ಮೂಡಲ್ಲಿರುವಂಥ ಅಭಿಮನ್ಯು ಬಗ್ಗೆ ಇರಬಹುದು ಅಥವಾ ದಸರಾ ಸಂಭ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಭಾಳ ಖುಷಿ ಅನಿಸ್ತು ಮೇಡಮ್. ಖಂಡಿತ ಇಷ್ಟೊಂದು ನಮ್ಮ ಕರ್ನಾಟಕದ ಇಷ್ಟೊಂದು ಜನ ಬಂದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇಷ್ಟು ಜನ ಬಂದು ಮತ್ತು ಇಲ್ಲಿ ಬಂದು ನಿಂತ್ಕೊಂಡು ನೋಡೋಂಥ ಎಷ್ಟೋ ನಮ್ಮ ಮೈಸೂರಲ್ಲಿ ಎಷ್ಟೋ ಜನರು ಬಂದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮೈಸೂರು ದಸರಾ ಅಂದರೆ ಅದ್ದೂರಿ ದಸರಾ ಅಂತಲೇ ಇಡೀ ಕರ್ನಾಟಕದಲ್ಲಿ ಇರೋದಂದರೆ ನಂಬರ್ ಒನ್ ದಸರಾ ಅಂದರೆ ಇದೊಂದೇ ಮೇಡಮ್. ಅದಕ್ಕೆ ಮೊದಲು ಆ ಪ್ರಾಣಿಗಳನ್ನ ದಸರಾ ಮಾಡ್ತಾರೆ ಅಂದರೆ ಭಾಳ ಖುಷಿಯಲ್ಲ ಮೇಡಮ್. ಅದಕ್ಕೋಸ್ಕರ ಎಷ್ಟೋ ಜನ ನೋಡೋಕೆ ಬಂದಿರ್ತಾರೆ ಮತ್ತು ತಾಯಿನ ನೋಡೋಕ್ಕೆ ಎಷ್ಟೋ ಕೋಟಿ ಜನ ಬಂದಿರ್ತಾರೆ. ಅದಕ್ಕಿಂತ ನಮ್ಮ ಮುಂದುಗಡೆ ಏನಿಲ್ಲ ಮೇಡಮ್. ಅಷ್ಟೊಂದು ಖುಷಿ ಅನಿಸ್ತು ಮೇಡಮ್. ಓಕೆ, ಕಳೆದ ಬಾರಿ ಕೊರೋನಾ ಇತ್ತು, ಆದರೆ ಈ ಬಾರಿ ಪ್ರವಾಸಿಗರ ಸಂಖ್ಯೆ ತುಂಬಾನೇ ಲಕ್ಷಾಂತರ ಮಂದಿ ಬಂದಿದ್ರು. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ನೀವು ಮಾವುತರಾಗಿ ಕೂತ್ಕೊಂಡು ನೋಡಬೇಕಾದ್ರೆ ಅಥವಾ ಅಂಬಾರಿಯನ್ನು ಹೊತ್ತಂತ ಅಭಿಮನ್ಯು ಜೊತೆ ಇರಬೇಕಾದ್ರೆ ಆ ಟೈಮ್ ಹೇಗೆ ಅನಿಸ್ತು ನಿಮಗೆ? ನನಗೆ ನಾನು ಮುಂಚಿತನಿಗೆ ಅದು 2 ವರ್ಷದಿಂದ ಒಳಗಡೆ ಅಭಿಮನ್ಯು ಆನೆ ಅಂಬಾರಿ ಸ್ಟಾರ್ಟ್ ಆದಮೇಲೆ ಅದು ಅಂಬಾರಿಯವರು ಅಂತದಲ್ಲಿ ಕೊರೋನಾ ಕಾಯಿಲೆಗಳು ಬಂದಿದ್ದವು. ಆ ಟೈಮಲ್ಲಿ ನಾನು ದೇವರಿಗೆ ಒಂದು ಲಾಸ್ಟ್ ಸರಿಗೆ ಒಂದ್ಸಲ ಫಸ್ಟು ದಸರಾ ಮಾಡ್ಕೊಂಡು ಹೋದ್ಮೇಲೆ ಇನ್ನು ಸೆಕೆಂಡ್ ದಸರಾ ಮಾಡ್ಕೊಂಡು ಹೋದ್ಮೇಲೆ ಅನಂತರ ದೇವ್ರಿಗೆ ಆಚರಣೆ ಮಾಡ್ಕೊಂಡಿದ್ದೆ. ನಮ್ಮ ತಾಯಿಗೆ ನಾನು ಇನ್ನು ಮುಂದುಗಡೆ ಈ ಕಾಯಿಲೆ ಇರಬಾರ್ದು, ನಮ್ಮ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲೇ ಇರಬಾರ್ದು, ಈ ಕಾಯಿಲೆ ಬಿಟ್ಟು ಹೋಗ್ಬಿಡ್ಬೇಕಂತ ಮೊದಲೇ ಮುಂಚಿತಾಗಿ ಒಂದು ಆಸರದೆ ಮಾಡ್ಕೊಂಡಿದ್ದೆ ಮೇಡಮ್. ಖಂಡಿತ ಈ ವರ್ಷದಲ್ಲಿ ಎಲ್ಲ ನಮ್ಮ ತಾಯಿ ಅದನ್ನ ಯಾವ ಕಾಯಿಲೆ ಬರದ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಮೇಡಮ್. ಇವತ್ತು ಇನ್ನೂ ಮುಂದುಗಡೆಗೆ ಇನ್ನೂ ಚೆನ್ನಾಗಿರಲಿ ನಮ್ಮ ಕರ್ನಾಟಕದಲ್ಲಿ, ನನಗೆ ಇಡೀ ಸ್ಟೇಟ್ ಚೆನ್ನಾಗಿರಲಿ ಅಂತ ನಾನೊಂದು ಆಚರಿಸಿದ್ದೀನಿ ಮೇಡಮ್. ಓಕೆ, ಇಷ್ಟು ದಿವಸ ದಸರಾ ಇತ್ತು, ಹಾಗಾಗಿ ನೀವು ಮೈಸೂರಲ್ಲಿದ್ರಿ. ಇಲ್ಲಿನ ದಿನಚರಿಗೆ ಅಭಿಮನ್ಯು ಹೊಂದ್ಕೊಂಡಿತ್ತು. ಸ್ವಲ್ಪ ದಿನ ಆದ ನಂತರನೇ ಅರಣ್ಯಕ್ಕೆ ಬಿಡ್ತಾರೆ. ಸೊ ಯಾಕಂತ ಹೇಳಿದ್ರೆ ಒಂದು ಅವಿನಾಭಾವ ಸಂಬಂಧ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಮಾವುತರು ಅಂತ ಹೇಳಿದ್ರೆ ನಿಮ್ಮ ಮಾತುಗಳನ್ನು ನಾವು ಕೇಳ್ತಿರ್ತವೆ, ಹಾಗೆ ದಿನಚರಿ ಮುಂದೆ ಹೋಗ್ತಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದಂದರೆ ಅರಣ್ಯದಲ್ಲಿ ಇದ್ರೇ ಆನೆ ಚೆನ್ನಾಗಿರೋದು ಮೇಡಮ್. ಅಂದರೆ ಇಲ್ಲಿ ದೇವ್ರಿಗಂತ ಬಂದಮೇಲೆ ಈ ದೇವ್ರ ಕಾರ್ಯದಲ್ಲಿ ಮೂರು ತಿಂಗಳು ಬಂದಮೇಲೆ ಚೆನ್ನಾಗಿ ತಿಂದು ಇಲ್ಲಿಂದ ಮತ್ತು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಒಂದು 10-15 ಕಿಲೋಮೀಟ್ರ್ ನಡ್ಕೊಂಡು ಅಲ್ಲಿನ ಆರೋಗ್ಯಕ್ಕೇ ಇರ್ತದೆ ಮೇಡಮ್. ಇಲ್ಲಿ ಹೆಂಗೆ ಆರೋಗ್ಯಕ್ಕಿದ್ದಾವೆ, ಇಲ್ಲಿ ಒಂದು 5 ಕಿಲೋಮೀಟ್ರ್ ನಡೀತಲ್ಲ, ಅದು ಅಲ್ಲಿ ಅವು ಫ್ರೀಯಾಗಿ ಬೇಡಿ ಸೈನ್ ಹಾಕ್ಮೇಲೆ ಅವು ಫ್ರೀಯಾಗಿ ನಡ್ಕೊಂಡು ತಿರುಗಾಡೋಂಥ ಕೆಲಸ ಮಾಡ್ಕೊಂಡು ಹೋಗ್ತಾಯಿದೆ. ಅಂದರೆ ಒಂದು ಕ್ಯೂರಿಯಾಸಿಟಿ, ಈಗ ಅಭಿಮನ್ಯು ಅಂಬಾರಿಯನ್ನು ಹೊರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರ ಗಮನನೂ ಕೂಡ ಅಭಿಮನ್ಯು ಕಡೆನೇ ಇರುತ್ತೆ. ಅದು ನಿಮ್ಮ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡ್ತಿತ್ತು, ನೀವು ಹೇಳಿದ ಮಾತನ್ನ ಹೇಗೆ ಕೇಳ್ತಿತ್ತು ಅಂತ? ಮೇಡಮ್ ನಮಗೆ ಎಲ್ಲದು ಆಪ್ರೇಟ್ ಅಂತ ಹೇಳಿದ್ರೆ ಅದೊಂದು 20 ವರ್ಷದಿಂದನೇ ಆಪ್ರೇಟ್ ಮಾಡಿದೆ ಮೇಡಮ್ ಅಭಿಮನ್ಯು. ಈ ದಸರಾಗೆ ಬಂದರೆ 23 ವರ್ಷ ಅಭಿಮನ್ಯು 23 ವರ್ಷ ಈ ದಸರಾ ನೋಡ್ಕೊಂಡು ಹೋಗಿದೆ ಮೇಡಮ್. ಅಂದರೆ ಇದು ಅಂಬಾರಿ ಮಾತ್ರ ಒಳಗಡೆ ಗೊತ್ತಿತ್ತು ಮೇಡಮ್. ಇವತ್ತು ಅದ್ದೂರಾಗಿ ಅದನ್ನು ಮಾಡೋದಕ್ಕೆ ಮತ್ತು ಆನೆ ತಾಯಿ ಮತ್ತು ಅದರಲ್ಲಿರುವಂಥ ಮಾವುತ ಕೋಡಿಗಳು, ಅಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಇವು ಎಲ್ಲದಕ್ಕೆ ಸಪೋರ್ಟ್ ನೀಡಿದ್ದಾರೆ. ಮತ್ತು ಇರೋಂಥ ಜನರು, ಮೈಸೂರು ಜನರು ಸಹಿತ ಸಪೋರ್ಟ್ ನೀಡಿದ್ದಾರೆ ಮೇಡಮ್. ಅದಕ್ಕಿಂತ ಎಲ್ಲರೂ ಖುಷಿಯಾಗಿ ನಮ್ಮ ತಾಯಿನ ನೋಡೋಕ್ಕೆ ಎಲ್ಲರೂ ಬಂದಿದ್ದಾರೆ ಮೇಡಮ್. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ತಾಯಿನ ನೋಡೋಕ್ಕೆ ಬಂದಿದ್ದಾರೆ, ಆನೆ ನೋಡೋಕ್ಕೆ ಬಂದಿದ್ದಾರೆ. ಮತ್ತು ಅದಕ್ಕೋಸ್ಕರ ಬೇರೆ ಯಾವ್ದು ಬೇಕಾಗಿಲ್ಲ ಮೇಡಮ್. ಅಷ್ಟೇ ನನಗೆ ಖುಷಿ ಆಗ್ಬಿಟ್ಟು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಅಭಿಮನ್ಯು ಮಾವುತರಾದಂತಹ ವಸಂತ್ ಅವರ ಹೃದಯಾಳದ ಮಾತುಗಳು ಇವು. ದಸರಾ ಬಗ್ಗೆ ತುಂಬಾನೇ ಖುಷಿಪಟ್ಟರು, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಅಭಿಮನ್ಯು ಜೊತೆ ಅವರ ಒಡನಾಟ ಹೇಗಿತ್ತು, ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದ ಅಭಿಮನ್ಯು ಅವರ ಜೊತೆ, ಅವಿನಾಭಾವ ಸಂಬಂಧದ ಬಗ್ಗೆ ಅವರ ಖುಷಿಯನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರು. ವೀಕ್ಷಕರೇ, ಆನೆಗಳು ರಿಲ್ಯಾಕ್ಸ್ ಮೂಡಲ್ಲಿದೆ. ಜೊತೆಗೆ ಅದ್ಧೂರಿ ದಸರಾವನ್ನ ನಾವೆಲ್ಲರೂ ಆಚರಣೆ ಮಾಡಿದ್ದೀವಿ. ಈಗ ನಾಡಿಗೆ ಅರಣ್ಯದಿಂದ ಬಂದಿರುವಂತಹ ಆನೆಗಳನ್ನ ಯಾವಾಗ ಕಾಡಿಗೆ ವಾಪಸ್ಸು ಕಳುಹಿಸಿಕೊಡಲಾಗುತ್ತೆ, ಮತ್ತೆ ಈ ಬಾರಿ ದಸರಾ ಎಷ್ಟು ಖುಷಿಯನ್ನ ಕೊಡ್ತು ಅನ್ನೋದನ್ನ ಕೇಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಡಾಕ್ಟರ್ ವಿ ಕರಿಕಾಳನ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ಈ ಬಾರಿ ದಸರಾ ಅದ್ಧೂರಿಯಾಗಿ ಜರುಗ್ತು, ಎಷ್ಟು ಖುಷಿ ಕೊಟ್ಟಿದೆ ಸರ್? ಈಗ ನಮಗೆ ನಿಜವಾಗಿ ತುಂಬ ಖುಷಿ ಕೊಡ್ತಾ ಇದೆ. ಯಾಕೆಂದರೆ ನಿನ್ನೆ ನೋಡಿದರೆ ಎಲ್ಲಿ ನೋಡಿದ್ರು ಒಂದು ಜನಸಂಖ್ಯೆ ಲಕ್ಷಗಟ್ಟಲೆ ಇದ್ದರು. ಸೊ ನಮ್ಮ ಆನೆಗಳ ಅಚ್ಚುಕಟ್ಟಾಗಿ 9 ಆನೆಗಳು ಯಾವುದೇ ತೊಂದರೆವಿಲ್ಲದೆ ಮೆರವಣಿಗೆ ದಾರಿಯಲ್ಲಿ ನಡೆದಿದೆ. ನೋಡಿದ್ರೆ ಇದು ತನಕ ನಾವು ಏನೋ ಒಂದು 60 ದಿನ ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅದಕ್ಕೆ ಯಶಸ್ವಿ ಸಿಕ್ಕಿದೆ ಅಂತಲೇ ಹೇಳಬೇಕು. ಇದಕ್ಕೆ ಎಲ್ಲ ರೀಸನ್ ಆ್ಯಕ್ಚುಲಿ ನಮ್ಮ ಆನೆಗಳು ಪ್ಲಸ್ ನಮ್ಮ ಆನೆ ಮಾಗುತ್ತು ಕಾವಡಿ ನಮ್ಮ ಟೀಮ್ ಏನಿದೆಯೋ ಅವರು ಪಟ್ಟಿರೋ ಕಷ್ಟಕ್ಕೆ ಚಾಮುಂಡಿ ತಾಯಿ ಆಶೀರ್ವಾದದಿಂದ ನಿನ್ನೆ ಒಂದು ಒಳ್ಳೆಯ ಮೆರವಣಿಗೆಯನ್ನು ನಾವು ಆ್ಯಕ್ಚುಲ ಜನ ಮುಂದೆ ನಾವು ಮಾಡೋಕ್ಕೆ ಒಂದು ಅವಕಾಶವೂ ಸಹ ನಮಗೆ ಸಿಕ್ತು. ಇನ್ನು ಆನೆಗಳು, ಅಭಿಮನ್ಯುಗೆ 8 ಆನೆಗಳು ಸಾಥ್ ಕೊಟ್ವು. ಈಗ ತಿಂಗಳಾನುಗಟ್ಲೆ ಇಲ್ಲೇ ಇದ್ದು ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ವು. ಈಗ ಎಲ್ಲ ಉತ್ಸವನು ಕೂಡ ಕಂಪ್ಲೀಟ್ ಆಗಿದೆ. ಹೇಗೆ ರಿಲ್ಯಾಕ್ಸ್ ಮೂಡಲ್ಲಿದೆ ಸರ್? ಈಗ ಇವತ್ತು ಕಂಪ್ಲೀಟ್ ರಿಲ್ಯಾಕ್ಸ್ ಮೂಡಲ್ಲೇ ಇದೆ. ಯಾಕಂತ ಹೇಳಿದರೆ ರಿಲ್ಯಾಕ್ಸ್ ಮೂಡಲ್ಲೇ ಇದೆ. ಪ್ಲಸ್ ಇನ್ನೊಂದು ಏನಂತ ಹೇಳಿದರೆ ನಾಳೆ 7ನೇ ತಾರೀಕು ನಾವು ಒಂದು ಪೂಜೆ ಮಾಡಿಕೊಂಡು ಈಗ ಆನೆಗಳನ್ನು ಅವರವರು ರೆಸ್ಪೆಕ್ಟಿವ್ ಕ್ಯಾಂಪ್ಸ್ಗೆ ನಾವು ಸಹ ಕಳಿಸ್ಬೇಕು. ಸೊ ಒಂದು 2 ಮಂತ್ಸ್ ಅವರುಗಳೆಲ್ಲ ಇಲ್ಲಿ ಇದ್ದರು. ದೆನ್ 2 ಮಂತ್ಸ್ ಆದಮೇಲೆ ಆನೆಗಳಿಗೆ ಕಳಿಸೋದು ನಮಗೆ ಒಂಥರ ಕಷ್ಟ ಆಗ್ತಾ ಇದೆ. ಯಾಕಂದರೆ 2 ತಿಂಗಳು ನಮ್ಮ ಜೊತೆಯಲ್ಲೇ ಇತ್ತು. ಈಗ ವಾಪಸ್ ಹೋಗ್ತಾ ಇರೋದು ಕಷ್ಟ ಆಗ್ತಾ ಇದೆ. ಬಟ್ ಏನೂ ತೊಂದರೆ ಇಲ್ಲ, ಮುಂದಿನ ದಸರಾದಲ್ಲಿ ಮತ್ತೆ ಈ ಸೇಮ್ ಟೀಮ್ ಬರುತ್ತೆ, ಬಂದು ಯಶಸ್ವಿಯಾಗಿ ಪಾಲ್ಗೊಳ್ಳುತ್ತೆ ಅಂತ ನಂಬಿಕೆ ನಮ್ಮೆಲ್ಲರಿಗಿದೆ. ಓಕೆ, ಅಂದರೆ ಇನ್ನು 2 ದಿನಗಳಲ್ಲಿ ನೀವು ಕಳಿಸ್ಕೊಡ್ತಾ ಇದ್ದೀರಾ ಅಥವಾ ನಾಳೆನೇ ಕಳಿಸ್ತಾ ಇದ್ದೀರಾ ಕಾಡಿಗೆ? ನಾಳೆ, ಈಗ ಇವತ್ತು 6th ಅಲ್ವ, ನಾಳೆ 7th ಮಾರ್ನಿಂಗ್ ಒಂದು 9 to 10 ಒಳಗಡೆ ಒಂದು ಸಣ್ಣ ಪೂಜೆ ಮಾಡಿ ದೆನ್ ಅವರವ್ರ ಕ್ಯಾಂಪಿಗೆ ಕಳಿಸ್ಬೇಕು. ಯಾಕಂತ ಹೇಳಿದರೆ ಸಂಜೆ ಒಂದು 4ರಿಂದ 5 ಗಂಟೆ ಒಳಗಡೆ ಕತ್ತಲೆ ಆಗೋದು ಒಳಗಡೆ ಕ್ಯಾಂಪಿಗೆ ರೀಚ್ ಆಗಬೇಕಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಒಂದು 11 ಗಂಟೆ ಒಳಗಡೆ ಇಲ್ಲಿಂದ ಮೂವ್ ಆಗಿಬಿಡುತ್ತೆ ಆನೆಗಳು. ಓಕೆ ಸರ್, ಸಾಕಷ್ಟು ದಸರಾಕ್ಕಾಗಿ ಶ್ರಮ ವಹಿಸಿದಿರಿ. ಅದ್ಧೂರಿ ದಸರಾದ ಸಂಭ್ರಮದಲ್ಲಿ ಯಶಸ್ವಿ ದಸರಾಗೆ ನಿಮ್ಮ ಪಾತ್ರನೂ ಕೂಡ ತುಂಬಾನೇ ಮುಖ್ಯವಾದದ್ದು. ಧನ್ಯವಾದಗಳು. ವೀಕ್ಷಕರೇ, ಇನ್ನು ಆನೆಗಳ ಆರೋಗ್ಯ ತಪಾಸಣೆಯನ್ನ ಪ್ರತಿನಿತ್ಯವೂ ನಡೆಸ್ತಾ ಇದ್ದು ಅವುಗಳ ಆರೈಕೆಯನ್ನ ಮಾಡ್ತಾ ಇರುವಂಥದ್ದು, ಜೊತೆಗೆ ಆರೋಗ್ಯ ಹೇಗಿದೆ ಎಂಬುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಆನೆಗಳ ಬಗ್ಗೆ ತುಂಬಾನೇ ಕೇರ್ ಮಾಡ್ತಿದ್ದಂಥ ಡಾಕ್ಟರ್ ಮುಜೀಬ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಹೇಗಿದ್ದೀರಾ ಸರ್? ಜೊತೆಗೆ ಅದ್ಧೂರಿ ದಸರಾ ಯಶಸ್ವಿಯಾಗಿ ಬಂದಿದೆ, ಏನು ಅನಿಸ್ತಾ ಇದೆ? ನಾವು ಎಲ್ಲ ಚೆನ್ನಾಗಿದ್ದೀವಿ, ಆನೆನೂ ಚೆನ್ನಾಗಿದೆ. ಎಲ್ಲರಿಗೂ ಶುಭಾಶಯ. ಈ ವರ್ಷದ 2022ನೇ ವರ್ಷದ ದಸರಾ ನಿಜವಾಗಿ ಅದ್ಧೂರಿನೇ. ಅದರಲ್ಲಿ ನಮ್ಮ ಈ ದಸರಾ ಗಜಪಡೆ ಏನಿದೆ, 14 ಆನೆಗಳ ಗಜಪಡೆ, ಇದರ ಅದರ ಜೊತೆ ಇರೋದೇ ಒಂದು ಅಪರೂಪದ ಕ್ಷಣ ಅದು.
ಅವುಗಳ ಆರೋಗ್ಯ ಆಗಲಿ, ಅವುಗಳ ಒಂದು ನಡೆ ನುಡಿ, ಅವುಗಳ ಜೊತೆ ಸಂಬಂಧ, ಅವುಗಳ ಭಾವನಾತ್ಮಕ ಒಂದು ಸಂಬಂಧನೇ ಅದು ಎಲ್ಲರನ್ನ ಸೆಳೆಯೋ ಒಂದು. ಈಗ ತಾವು ನೋಡ್ತಾ ಇದ್ದೀರಿ, ನಿನ್ನೆನೂ ನೋಡಿದಿರಿ, ಲಕ್ಷಾಂತರ ಜನ ಬರೀ ಆನೆನ ನೋಡೋಕ್ಕೇ ಇರ್ತಾರೆ. ದಸರಾ ಅನ್ನೋದೇ ಆನೆ. ಇದು ಸಾವಿರಾರು ನೂರಾರು ವರ್ಷಗಳ ಇತಿಹಾಸದಲ್ಲಿ ನಡೀತಾ ಬಂದಿದೆ. ಖುಷಿ ಆಗ್ತಾ ಇದೆ, ಭಾರಿ ಖುಷಿ ಇದೆ. ಎಲ್ಲ ನಮ್ಮ ಇಡೀ ಅರಣ್ಯ ಇಲಾಖೆ, ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿಯೊಬ್ಬ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಇರೋ ಎಲ್ಲ ಪ್ರತಿಯೊಬ್ಬ ನೌಕರನ ಒಂದು ಆನೆಗಳ ಮಾವುತರ ಕಾವಾಡಿ ಎಲ್ಲರ ಒಂದು ಭಾಗಿತ್ವ ಈ ಸಕ್ಸಸ್ಗೆ ಕಾರಣ ಮೇಡಮ್. ಓಕೆ ಸರ್, ಇಷ್ಟು ದಿವಸ ಮೈಸೂರಲ್ಲಿದ್ರಿ, ಜೊತೆಗೆ ಆನೆಗಳ ಆರೋಗ್ಯದ ಬಗ್ಗೆ ನೀವು ಆರೈಕೆಯನ್ನು ಮಾಡ್ತಾ ಇದ್ರಿ. ತುಂಬಾ ಖುಷಿ ಕೊಟ್ಟಿದೆ ಈ ಒಂದು ದಸರಾದಲ್ಲಿ. ಕೊನೆಯದಾಗಿ ಅರಣ್ಯಕ್ಕೆ ಬಿಡೋದಕ್ಕಿಂತ ಮುಂಚೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ವೀಕ್ಷಕರಿಗೆ? ಆ್ಯಕ್ಚುಲಿ ಇಟ್ ಈಸ್ ಅನ್ ಎಂಬ್ರಾಸಿಂಗ್. ಖುಷಿ ಆಗುತ್ತೆ. 2 ತಿಂಗಳು ನಮಗೆ ಈ ಅವಿನಾಭಾವ ಸಂಬಂಧ, ಈ ಅರಮನೆ ಆವರಣ ಹಾಗೂ ಇಲಾಖೆ ಜೊತೆ ಸಂಬಂಧ ಅತಿಯಾದ ಒಂದು ಹತ್ತಿರವಾದ ಸಂಬಂಧ ಇರುತ್ತೆ. ಇನ್ನು ನಾವು ವಾಪಸ್ ಹೋದಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬಟ್ ಕಾಡಲ್ಲಿ ನಾವು ಆಯಾ 3 ಕ್ಯಾಂಪಿನಿಂದ ಶಿಬಿರಗಳಿಂದ ಬಂದಿರೋ ಆನೆಗಳನ್ನು ಅವು ಮತ್ತೆ ಅವು ಥರ ನಾರ್ಮಲ್ ಲೈಫನ್ನು ಇನ್ನು 10 ತಿಂಗಳವರೆಗೂ ತಮ್ಮ ಜೀವನ ನಡೆಸ್ತವೆ. ಸ್ವಲ್ಪ ಬೇಜಾರಾಗುತ್ತೆ. 2 ತಿಂಗಳು ಖುಷಿಯಾಗಿದ್ವಿ, ಅಲ್ಲೂ ಖುಷಿಯಾಗಿರ್ತೀವಿ, 10 ತಿಂಗಳವರೆಗೂ ಖುಷಿಯಾಗಿಯೇ ಇರ್ತೀವಿ. ಈ ದಿನಗಳ ಮೆಲುಕು ಹಾಕೊಂಡು ಇನ್ನು 10 ತಿಂಗಳನ್ನ ಕಳಿಬೇಕಾಗುತ್ತೆ ಮೇಡಮ್, ಅಷ್ಟೇ. ಧನ್ಯವಾದ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಅಭಿಮನ್ಯು ಆನೆ ಇರಬಹುದು, ಇನ್ನಿತರ ಏನು ಅಭಿಮನ್ಯುಗೆ ಸಾಥ್ ಕೊಟ್ಟಂತಹ ಆನೆಗಳನ್ನು ನೋಡೋದಕ್ಕೆ ಅರಮನೆಯ ಆವರಣದಲ್ಲಿ ಪ್ರವಾಸಿಗರನ್ನು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ಜೊತೆಗೆ ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನಾಳೆ ಅಂದರೆ 7ನೇ ತಾರೀಕು ಆನೆಗಳನ್ನು ಅರಣ್ಯಕ್ಕೆ ಬಿಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಎಲ್ಲವೂ ಕೂಡ ಲಭ್ಯವಾಗಿದೆ. ಸೊ ಈ ಒಂದು ಅದ್ಧೂರಿ ದಸರಾವನ್ನು ನಾವು ಯಶಸ್ವಿಯಾಗಿ ಆಚರಣೆಯನ್ನು ಮಾಡಿದ್ದೀವಿ. ಇದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಖುಷಿ ಕೊಟ್ಟಿರುವಂತಹ ವಿಚಾರ. ಅರಣ್ಯ ಇಲಾಖೆ ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಶಾಲಿನಿ ಮಂಜುನಾಥ್, ಪ್ರತಿನಿಧಿ ಡಿಜಿಟಲ್, ಮೈಸೂರು.